ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಅದರಲ್ಲೂ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ರಿ, ಅಂದರೆ ನಮ್ಗೆ ಯಾವಾಗ ಪಿಂಚಣಿ ಹಣ ಹೆಚ್ಚಳ ಆಗತ್ತೆ ಅಂತೇಳಿ. ಈಗಾಗಲೇ 2-3 ಪಿಂಚಣಿದಾರರಿಗೆ ಈಗಾಗಲೇ ಪಿಂಚಣಿ ಹಣ ಹೆಚ್ಚಳ ಆಗಿದೆ. ಅದನ್ನು ಕೂಡ ಕಳೆದ ಬಾರಿ ಎಲ್ಲ ವೀಡಿಯೋಗಳಲ್ಲೂ ಕೂಡ ತಿಳಿಸಿದೆ. ಆ್ಯಂಡ್ ಈ ಬಾರಿ ಫೆಬ್ರವರಿ 1ರಿಂದ ಪಿಂಚಣಿದಾರರು ಯಾರೆಲ್ಲ ಇದ್ರ ಅಂಥವರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ಲರೂ ಕೂಡ ಗೊತ್ತು, ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಘೋಷಣೆ ಆಗ್ತಾ ಇದೆ. ಸೊ ಫೆಬ್ರವರಿ 1ನೇ ತಾರೀಕಿಂದ ಅಲ್ಲಿ ಆ ಒಂದು ಟೈಮಲ್ಲಿ ಪಿಂಚಣಿದಾರರು ಯಾರೆಲ್ಲ ಇದ್ರ ಅಂಥವರೆಲ್ಲರೂ ಕೂಡ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗಾದರೆ ಯಾರಿಗೆಲ್ಲ ಪಿಂಚಣಿ ಹಣ ಹೆಚ್ಚಳ ಆಗ್ತದೆ, ಎಷ್ಟು ಹೆಚ್ಚಳ ಆಗ್ತದೆ, ಅವತ್ತಿನ ದಿನ ಹೆಚ್ಚಳ ಅಂದರೆ ಇದ್ರ ಬಗ್ಗೆ ಮಾತಾಡಿದ್ರೆ ಯಾವಾಗಿಂದ ನಮಗೆ ಜಾರಿ ಆಗುತ್ತೆ, ಪ್ರತಿಯೊಂದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ. ಸೊ ಪಿಂಚಣಿದಾರರು ಯಾರೆಲ್ಲ ಇದ್ರ ಅಂಥವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಕೂಡ ಪ್ರತಿ ತಿಂಗಳು ಹಣವನ್ನು ಪಡ್ಕೊಂಬರ್ತಾ ಇದ್ರ. ಆ್ಯಂಡ್ ಯಾವುದಾದ್ರೂ ಒಂದು ಕಂತಿನ ಹಣ, ಅಂದರೆ ಯಾವುದಾದ್ರೂ ತಿಂಗಳ ಹಣ ಮಿಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ಯಾವ ಕಂತಿನ ಹಣ ಮಿಸ್ ಆಗಿದೆ ಅಂತೇಳಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ಏನು ಪಡ್ಕೊಳ್ತಾ ಇದ್ರ ಹಣ, ಅಂದರೆ ಪಿಂಚಣಿದಾರರೆಲ್ಲ ಏನು ಪಡ್ಕೊಳ್ತಾ ಇದ್ರ ಹಣ, ಅವರಿಗೆ ಫೆಬ್ರವರಿ 1ನೇ ತಾರೀಕಿಂದ ಪಿಂಚಣಿ ಹಣ ಹೆಚ್ಚಳವಾಗಿ ಬರ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಹಾಗಾದರೆ ಎಷ್ಟು ಹೆಚ್ಚಳ ಆಗ್ತಿದೆ ಅಂತೇಳಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈಗ ಸಾಕಷ್ಟು ಪಿಂಚಣಿದಾರರಿದ್ದಾರೆ, ಅದರಲ್ಲಿ ಕೆಲವೊಂದು ಪಿಂಚಣಿದಾರರಿಗೆ ಮಾತ್ರ ಇಲ್ಲಿ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಫೆಬ್ರವರಿ 1ನೇ ತಾರೀಕಿಂದ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಘೋಷಣೆ ಆಗ್ತಾ ಇದೆ. ಸೊ ಆ ಒಂದು ಟೈಮಲ್ಲಿ ಎಲ್ಲ ಒಂದು ನಮ್ಮ ರಾಜ್ಯದಲ್ಲಿ ನಡೀತಾ ಇರೋ, ನಮ್ಮ ರಾಜ್ಯ ಅಲ್ಲ ಸಾರಿ ನಮ್ಮ ದೇಶದಲ್ಲಿ ಏನೆಲ್ಲ ಸಮಸ್ಯೆಗಳು ನಡೀತಿದೆ ಅನ್ನೋದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರು ಏನು ಬಜೆಟ್ ಮಂಡನೆ ಘೋಷಣೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಟೈಮಲ್ಲಿ ಪಿಂಚಣಿದಾರರದು ಕೂಡ ತಲೆಯಲ್ಲಿ ಇಟ್ಕೊಂಡು ಅವರಿಗೂ ಕೂಡ ಹೆಚ್ಚಳವನ್ನಾಗಿ ಮಾಡಬೇಕು, ಅವರ ಒಂದು ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸಬೇಕು ಅನ್ನೋ ಒಂದು ಕಾರಣದಿಂದ ಹೆಚ್ಚಳವನ್ನು ಮಾಡಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನೆಲ್ಲ ಲೇಟೆಸ್ಟಾಗಿ ಅಪ್ಡೇಟ್ಸ್ ಇದೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಆ್ಯಂಡ್ ಈಗ ಮೊದಲನೇದಾಗಿ ಯಾರಿಗೆ ಹೆಚ್ಚಳ ಆಗ್ತಿದೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನೋಡ್ಬಿಡೋಣ. ಸೊ ಇವಾಗ ಬಂದುಬಿಟ್ಟು ಹೆಚ್ಚಳ ಆಗ್ತಾ ಇರೋಂಥದ್ದು ವೃದ್ಧಾಪ್ಯ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಿಗೆ, ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಾಗಿರ್ಬೋದು ಅಥವಾ ವೃದ್ಧಾಪ್ಯ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಾಗಿರ್ಬೋದು, ಅಂಥವ್ರಿಗೆ ಇಲ್ಲಿ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಲೇಬೇಕು ಅಂಥೇಳಿ ತಲೆಯಲ್ಲಿ ನಿರ್ಧಾರ, ಅಂದರೆ ತಲೆಯಲ್ಲಿ ಅದನ್ನು ಇಟ್ಕೊಂಡು ಬಜೆಟ್ ಮಂಡನೆ ಘೋಷಣೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಕಾರಣ ಇಷ್ಟೇ, ಅವರ ಒಂದು ಆರ್ಥಿಕ ಸ್ಥಿತಿ ಸುಧಾರಿಸೋದಕ್ಕೆ ಪ್ರತಿಯೊಂದು ಕೂಡ ಮಕ್ಕಳಿಗೆ ಕೇಳೋದಾಗಿರ್ಬೋದು ಅಥವಾ ಇನ್ನೊಂದೆಲ್ಲೋ ಕೆಲಸ ಮಾಡ್ಕೊಂಡು ದುಡಿಯೋದು, ಅಂದರೆ ಅವರ ಒಂದು ಪರಿಸ್ಥಿತಿನ ಸುಧಾರಿಸ್ಕೊಳ್ಳೋದಾಗಿರ್ಬೋದು, ಆ ಥರ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗಿಬಿಟ್ಟು ಸರ್ಕಾರದವರು ಇದನ್ನ ತಲೆಯಲ್ಲಿ ಇಟ್ಕೊಂಡು ಅವರ ಒಂದು ಪರಿಸ್ಥಿತಿ ಕೂಡ ಸುಧಾರಿಸಬೇಕು, ಅವ್ರಿಗೂ ಕೂಡ ಸ್ವಂತವಾಗಿ ಏನೋ ಒಂದು ಮಾಡ್ಕೊಳ್ಳೋದಕ್ಕಾದ್ರೂ ಅವ್ರಿಗೆ ಹಣ ಇರಬೇಕು ಅನ್ನೋದು ಕಾರಣದಿಂದ ಅಂಥವ್ರಿಗೆ ಹೆಚ್ಚಳ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾದರೂ ಪಿಂಚಣಿ ಹಣ ಹೆಚ್ಚಳವಾಗಿ ನೀವು ಪಡ್ಕೋಬೇಕು ಅಂದರೆ ಇಲ್ಲಿ ಈ ಒಂದು ರೂಲ್ಸ್ ಕಡ್ಡಾಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದನ್ನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ. ಸೊ ಏನಪ್ಪ ಒಂದು ರೂಲ್ಸ್ ಅಂದರೆ, ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರ ಪ್ರತಿ ಬಾರಿ ಕೂಡ ಹೇಳ್ತಾ ಇರ್ತೀನಿ. ಸೊ ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ನೀವು ಆದಷ್ಟು ಬೇಗ ಸಲ್ಲಿಸಬೇಕು. ಇದನ್ನು ಆನ್ಲೈನ್ ಮುಖಾಂತರ ಕೂಡ ಸಲ್ಲಿಸ್ಬೋದು, ಇಲ್ಲ ಆಫ್ಲೈನ್ ಮುಖಾಂತರ ಕೂಡ ಸಲ್ಲಿಸ್ಬೋದು. ಸೊ ಆನ್ಲೈನಲ್ಲಿ ಮುಖಾಂತರ ಸಲ್ಲಿಸ್ತೀವಿ ಅಂದರೆ ಅದರ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸ್ಬೋದು. ಇಲ್ಲ ನಾವು ಆಫ್ಲೈನಲ್ಲೇ ಸಬ್ಮಿಟ್ ಮಾಡ್ತೀವಿ, ನಮಗೆ ಗೊತ್ತಾಗಲ್ಲ ಅನ್ನೋದಾದರೆ ನೀವು ಯಾವ ಒಂದು ಬ್ಯಾಂಕ್ ಖಾತೆಗೆ ನಿಮ್ಮ ಒಂದು ಪಿಂಚಣಿ ಹಣ ಜಮೆ ಆಗುತ್ತಲ್ಲ ಆ ಒಂದು ಬ್ಯಾಂಕ್ ಖಾತೆಗೆ ಭೇಟಿ ಕೊಟ್ಟು ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ, ನೀವು ಜಸ್ಟ್ ಆಧಾರ್ ಕಾರ್ಡು ಮತ್ತು ನಿಮ್ಮ ಒಂದು RD ನಂಬರ್ ಇರುತ್ತಲ್ಲ ಅವೆರಡನ್ನು ತೊಗೊಂಡೋಗ್ಬಿಟ್ಟು ಹೇಳಿದ್ರೆ ಅವರು ನಿಮಗೆ ಸಬ್ಮಿಟ್ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ವೃದ್ಧಾಪ್ಯ ಪಿಂಚಣಿ ಹಣವನ್ನು ಏನು ಪಡ್ಕೊಳ್ತಾ ಇರ್ತಾರೆ, ಜೊತೆಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಏನು ಪಡ್ಕೊಳ್ತಾ ಇರ್ತಾರೆ ಅಂಥವ್ರಿಗೆ ಇಲ್ಲಿ ಪಿಂಚಣಿ ಹಣ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತಲೇ ತಿಳಿಸ್ತಾ ಇದ್ದಾರೆ. ಇದೊಂದೆಲ್ಲರೂ ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಎರಡನೇ ಪಿಂಚಣಿದಾರರು ಕೂಡ ಪಿಂಚಣಿ ಹಣ ಹೆಚ್ಚಳ ಮಾಡ್ತಾ ಇದ್ದಾರೆ. ಯಾರಿಗಪ್ಪ ಒಂದು ಪಿಂಚಣಿ ಹಣ ಹೆಚ್ಚಳ ಮಾಡ್ತಾ ಇರೋದು ಅಂತ ಕೇಳಿದ್ರೆ, ಅಂಗವಿಕಲರಿಗೆ ಇಲ್ಲಿ ಪಿಂಚಣಿ ಹಣ ಹೆಚ್ಚಳ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಕಾರಣ ಇಷ್ಟೇ. ಸೊ ಅವ್ರಿಗೆ ಏನೋ ಒಂದು ಅಂಗವೈಕಲ್ಯ ಆಗಿರುತ್ತೆ, ಅವ್ರಿಗೆ ಕೆಲಸ ಮಾಡ್ಕೊಂಡು, ಅದರಲ್ಲೂ ಕೂಡ ಸಾಕಷ್ಟು ಜನ ಕೆಲಸ ಮಾಡ್ಕೊಂಡೇ ದುಡಿತಾ ಇರ್ತಾರೆ. ಅಂದರೆ ಕೆಲಸ ಮಾಡಿಕೊಂಡೇ ಅವರ ಒಂದು ಹೊಟ್ಟೆನೋ ಪಾಡೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಅದರಲ್ಲೂ ಕೂಡ ಕೆಲವೊಂದರಿಗೆ ಅಂದರೆ ಆಗೋದೇ ಇಲ್ಲ ಅನ್ನೋಂಥವ್ರಿಗೆ ಪಿಂಚಣಿ ಹಣದ ಸರ್ಕಾರದಿಂದ ಬರುವಂಥ ಪಿಂಚಣಿ ಹಣದಿಂದಲೇ ಜೀವನ ನಡೀತಾ ಇರೋವಂಥವ್ರಿಗೆ ಇನ್ನೂ ಸ್ವಲ್ಪ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣದಿಂದ ಅಂಥವ್ರಿಗೆ ಕೂಡ ಪಿಂಚಣಿ ಹಣವನ್ನು ನಾವು ಹೆಚ್ಚಳ ಮಾಡಲೇಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಅಲ್ಲಿ ಅಂಥವ್ರಿಗೆ ಬಂದುಬಿಟ್ಟು
ನಿಮಗೆ ಏನು ಸಮಸ್ಯೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಪಿಂಚಣಿ ಹಣ ಜಮೆ ಆಗುವಂಥದ್ದು. ಒಂದು ವೇಳೆ ನಿಮಗೆ ಒಂದು ಕೈ ಮಾತ್ರ ಇಲ್ಲ, ಎಲ್ಲ ಕರೆಕ್ಟಾಗಿದೆ ಅಂದರೆ ಅವ್ರಿಗೆ ಒಂಥರ ಪಿಂಚಣಿ ಹಣ ಸಿಗುತ್ತೆ. ಆ್ಯಂಡ್ ಇಲ್ಲ 2 ಕೈ ಇಲ್ಲ ಅನ್ನೋಂಥವ್ರಿಗೂ ಕೂಡ ಅವ್ರಿಗೆ ಬೇರೆ ಥರ ಪಿಂಚಣಿ ಹಣ ಸಿಗುತ್ತೆ. ಇಲ್ಲ ಕಾಲಿಲ್ಲ ಅನ್ನೋಂಥವ್ರಿಗೆ ಅವ್ರಿಗೆ ಬೇರೆ ಥರ ಪಿಂಚಣಿ ಸಿಗುತ್ತೆ. ಕಣ್ಣು ಕಾಣಲ್ಲ ಅನ್ನೋರಿಗೆ ಅವ್ರಿಗೆ ಒಂಥರ ಪಿಂಚಣಿ ಹಣ ಸಿಗುತ್ತೆ. ಅಂದರೆ ನಿಮ್ಮ ಅಂಗವೈಫಲ್ಯ ಅಂದರೆ ನಿಮ್ಗೆ ಏನು ಸಮಸ್ಯೆ ಇದೆ ಅದನ್ನು ನೋಡಿಬಿಟ್ಟು ಇಲ್ಲಿ ಸರ್ಕಾರದವರು ಪಿಂಚಣಿ ಹಣ ಜಮೆ ಮಾಡೋವಂಥದ್ದು. ಇಲ್ಲಿ ಒಬ್ಬರಿಗೆ ಇಷ್ಟೇ ಹಾಕ್ತೀವಿ ಅನ್ನೋದಲ್ಲ. ಸೊ ನಿಮ್ಗೇನು ಸಮಸ್ಯೆ ಇದೆ ಅದನ್ನು ನೋಡಿಕೊಂಡು ಸರ್ಕಾರದವರು ಇಂತಿಷ್ಟು ಅಂತೇಳಿ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತಲೇ ತಿಳಿಸ್ತಾ ಇದ್ದಾರೆ. ಸೊ ಅಂಗವಿಕಲರು ಯಾರೆಲ್ಲಿದ್ದಾರೆ ಅಂಥವ್ರೆಲ್ಲರೂ ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ಪಿಂಚಣಿ ಹಣದ ಬಗ್ಗೆ ಯಾರೇ ವಿಡಿಯೋ ಮಾಡಿದ್ರು ಪಾಪ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇರ್ತಾರೆ, ನಮಗೆ ಮಾತ್ರೆಗಳಿಗೆ ಅಮೌಂಟ್ ಇಲ್ಲ, ಸೊ ನಮಗೆ ಪಿಂಚಣಿ ಹಣ ಇಲ್ಲ, ನಾವು ಅಂಗವಿಕಲರು ನಮಗೆ ಪಿಂಚಣಿ ಹಣ ಇಲ್ಲ ಅಂತ ಕೂಡ ಸಾಕಷ್ಟು ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇರ್ತಾರೆ. ಸೊ ಹಾಗಾಗಿಬಿಟ್ಟು ಅಂಥವ್ರಿಗೆ ಏನು ಸಮಸ್ಯೆ ಇದೆ ಅಂಥವ್ರಿಗೆಲ್ಲ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಅವ್ರು ಏನು ಸಮಸ್ಯೆ ಇರುತ್ತೆ ಅದಕ್ಕೆ ಸರ್ಟಿಫಿಕೇಟ್ ಕೂಡ ಕೊಡಲೇಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೇನು ಸಮಸ್ಯೆ ಇದೆ ಅಂಗವಿಕಲರಿಂದ ಡಾಕ್ಟರ್ ಸರ್ಟಿಫಿಕೇಟ್ ಅಂತ ಇದ್ದೇ ಇರುತ್ತೆ. ಅವ್ರಿಗೆ ಕೂಡ ಏನೋ ಒಂದು ಕಾರ್ಡು ಅಥವಾ ಏನಾದರೂ ಸಮಸ್ಯೆ ಅಂದರೆ ಏನೋ ಒಂದು ಪ್ರೂಫ್ ಇದ್ದೇ ಇರುತ್ತೆ, ಅದನ್ನು ನೀವು ಸಬ್ಮಿಟ್ ಮಾಡಲೇಬೇಕು ಅಂತಲೇ ತಿಳಿಸ್ತಾ ಇದ್ದಾರೆ. ಸೊ ಅದನ್ನು ಇಲ್ಲ ಅಂದರೆ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ, ಹಾಸ್ಪಿಟಲ್ ಹೋದರೆ ಸಿಗುತ್ತೆ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಿಲ್ಲ, ಬೇರೆ ಕಡೆ ತಿಳ್ಕೊಂಡು ಬೇಕಿದ್ರೆ ನಾನು ಕಮೆಂಟ್ಗಳು ಅಂದರೆ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಅದರದ್ದು ಒಂದು ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಲೇಬೇಕು ಅಂತೇಳಿ ಸರ್ಕಾರದವರು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾರೆ. ಆ್ಯಂಡ್ 3ನೇ ಪಿಂಚಣಿದಾರರು ಕೂಡ ಪಿಂಚಣಿ ಹಣ ಹೆಚ್ಚಳ ಆಗ್ತದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ 3ನೇ ಪಿಂಚಣಿದಾರರು ಯಾರಪ್ಪ ಅಂತಂದರೆ ವಿಧವಾ ವೇತನ ಪಡ್ಕೊಳ್ತಾ ಇರೋಂಥವ್ರು. ಸೊ ವಿಧವಾ ವೇತನ ಪಡ್ಕೊಳ್ತಾ ಇರೋದು ಕೂಡ ಕಾರಣ ಅಷ್ಟೇ, ಅವ್ರಿಗೆ ಗಂಡ ಇರೋದಿಲ್ಲ, ಗಂಡ ಇಲ್ಲಿದ್ರು ಕೂಡ ಅವರೇ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮಕ್ಕಳನ್ನ ಸಾಕೋದಾಗಿರ್ಬೋದು ಅಥವಾ ಬೇರೆ ಏನೋ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡ್ಕೋಬೇಕಾಗತ್ತೆ. ಸೊ ಸ್ವಂತವಾಗಿ ಅವರೇನಾದರೂ ಮಾಡ್ಕೋಬೇಕಾಗತ್ತೆ. ಹಾಗಾಗಿಬಿಟ್ಟು ಸರ್ಕಾರದವರು ಅವ್ರಿಗೂ ಕೂಡ ಒಂದು ಸ್ವಲ್ಪ ಬೆಂಬಲ ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವ್ರಿಗೂ ಕೂಡ ಪಿಂಚಣಿ ಹಣ ಹೆಚ್ಚಳ ಮಾಡಲೇಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಅಷ್ಟೇ ಅವರು ಏನು ಅಂದರೆ ಅವರು ಕೂಡ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಏನಪ್ಪ ಒಂದು ಡಾಕ್ಯುಮೆಂಟ್ಗಳು ಸಬ್ಮಿಟ್ ಮಾಡಬೇಕಂದ್ರೆ ಅವ್ರಿಗೆ ಗಂಡ ಇಲ್ಲ, ವಿಧವಾ ವೇತನ ಪಡ್ಕೊಳ್ತಾ ಇರೋರಿಗೆ ಅವರ ಗಂಡನ ಡೆತ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಸೊ ಆ ಒಂದು ಡೆತ್ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಲೇಬೇಕಾಗತ್ತೆ. ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಪಿಂಚಣಿ ಹಣ ಸಿಗುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಏನಕ್ಕಪ್ಪ ಈ ಥರ ಸಡನ್ನಾಗಿ ಈ ಥರ ಎಲ್ಲ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ ಅಂದರೆ ಇವರು ಬಜೆಟ್ ಮಂಡನೆ ಘೋಷಣೆ ಮಾಡಬೇಕಾದ್ರೆ ಈ ಥರ ಎಲ್ಲರೂ ಕೂಡ ಅಂದರೆ ಕಳೆದ ಬಾರಿ ಗೊತ್ತು ಪಿಂಚಣಿದಾರ ಎಲ್ಲರೂ ಕೂಡ ಸಾಕಷ್ಟು ಪಿಂಚಣಿದಾರನ ಪರಿಷ್ಕರಣೆ ಮಾಡಿದ್ದಾರೆ. ಕಾರಣ ಅವ್ರಿಗೆ ಅಷ್ಟು ಏಜ್ ಆಗದೇ ಇದ್ದರೂ ಕೂಡ ಹಣವನ್ನು ಪಡ್ಕೊಳ್ತಾ ಇರೋದಾಗಿರ್ಬೋದು. ಸೊ ಸಾಕಷ್ಟು ಮೋಸಗಳು ಸ್ಕ್ಯಾಮ್ಗಳಾಗಿದ್ದಾವೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಇದೊಂದು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಈ ಒಂದು ಕೆಲಸಗಳನ್ನ ಮಾಡಲೇಬೇಕು, ಮಾಡಿಲ್ಲ ಅಂದರೆ ನಾವು ಯಾವುದೇ ರೀತಿಯ ಒಂದು ಪಿಂಚಣಿ ಹಣ ಕೊಡೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಹಾಗಿಬಿಟ್ಟು ದಯವಿಟ್ಟು ಪಿಂಚಣಿದಾರರು ಯಾರೆಲ್ಲ ಇದ್ದರೆ ಅಂಥವರೆಲ್ಲರೂ ಕೂಡ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಿಮಗೆ ಇನ್ಯಾರಾದರೂ ಪಿಂಚಣಿ ಹಣ ಪಡ್ಕೊಳ್ತಾ ಇದ್ದರೆ ಅಂಥವ್ರಿಗೆ ಏನಾದರೂ ಸಮಸ್ಯೆ ಇತ್ತು, ನಮಗೂ ಕೂಡ ಪಿಂಚಣಿ ಹಣ ಹೆಚ್ಚಳ ಆಗಬೇಕು ಅನ್ನೋದು ಯಾರಾದರೂ ತಲೆಯಲ್ಲಿದ್ದರೆ ಅಥವಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ. ಹಾಗಾಗಿಬಿಟ್ಟು ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ. ಆ್ಯಂಡ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.